ನಿನ್ನೆಯಿಂದ ಮನೆಗೆ ಹೋಗಿದ್ವು ಅಂತ ಯಾಕಲ್ಲ ನಿಮ್ಮ ಅಪ್ಪ ಕೇಳ್ತಿದ್ದ ಏನಾಗಿದಲ್ಲ ಇಲ್ಲಿ ಬಂದು ಕೂತಿದ್ಯಾ? ಈ ಬಡಿದ್ಕೆ ಯಾರೋ ಗೌರ್ಮೆಂಟ್ ಕೆಲಸ ಕೊಡ್ತೀನಿ 20 ಲಕ್ಷ ತಾಬ ಅಂದಂತೆ. ಇವನು ಹೋಗಿ ಅವ್ರ ಅಪ್ಪನ್ ಕೇಳೋನೆ. ಅವ್ರ ಅಪ್ಪ ನಿನ್ಗೆ ಏನ್ ಮಾಡಿದ್ರು 1 ರೂಪಾಯಿ ಕೊಡುದಿಲ್ಲ, ಹೋಗು ಅಂದವನೆ. ಮೂಲ್ಸ್ಕೊಂಡ್ ಬಂದ್ ಇಲ್ಲಿ ಕೂತವನೆ. ಅಲ್ಲಕ್ಕಲ್ಲ ಇದಕ್ಕಿದಂಗೆ 20 ಲಕ್ಷ ಕೇಳಿದ್ರೆ ಎಲ್ಲಿಂದ ತಂದ್ಕೊಡಂದ ಅವನು? ಇಲ್ವಾ 20 ಕೋಟಿ ಜಮೀನು ಮಾರಾಕ್ ಬಿಟ್ಟು ತಂದ್ಕೊಡ್ಲಿ ಬಿಡು. ಓಹೋ ನೀನ್ ಅಲ್ಲಿದ್ಯಾ? ಜಮೀನ್ ಮಾರಾಕ್ಬಿಟ್ಟು ಏನ್ ಮಾಡಕ್ ಮಾಡಿದಿಲ್ಲ ಅಂದ್ರೆ ಗದ್ದೆ ಗೀಕೊಂಡಿರಕ್ಕಾಗದ? ಹೆಣ್ ಕೇಳಕ್ ಹೋದ್ರೆ ಹೆಣ್ ಕೊಡಲ್ಲ ಅಂತಾರೆ. ಗೌರ್ಮೆಂಟ್ ಕೆಲಸ ಇದೆ ಅಂತ ಕೇಳ್ತಾರೆ. ಗದ್ದೆ ಮರ ಕೊಟ್ಟು ಗೌರ್ಮೆಂಟ್ ಕೆಲಸ ಕತ್ತೀನಿ, ಆಮೇಲೆ ಮದುವೆ ಆಯ್ತೀನಿ, ಹೆಣ್ ಕೊಡ್ತಾರೆ. ಏನಣ್ಣ ನೀನ್ ಹೇಳ್ತಾ ಇರೋದು ಒಂಥರ ಸರಿಯಾ? ಹಾಳಾದವು ನಮ್ಮ ರೈತರು ಮಕ್ಳಿಗೆ ಎಣ್ಣೆ ಕೊಡೋದಿಲ್ಲ ಅಂತವೆ, ಅಲ್ದು ಸಾಕಾಗಿ ಚಪ್ಪಲಿ ಎಲ್ಲ ಕಿತ್ತೋಗ್ತೇವೆ. ಸರಿ, ಅದು ಒಂಥರ ಸರಿಯಾ? ಈಗ ಗದ್ದೆ ಮಾರ್ಬಿಟ್ಟು ಗೌರ್ಮೆಂಟ್ ಕೆಲಸನೂ ತಗತ್ಯಾ ಮುಂದಕ್ಕೆ? ಇನ್ನೇನ್ಲ ಮಾಡೋಣ? ಹೆಂಗಿದ್ರು ಗೌರ್ಮೆಂಟ್ ಕೆಲಸ ಸಿಕ್ಕಿರ್ತದೆ. ಯಾವ್ದೋ ಒಂದು ಕಟ್ಕತಾನೆ, ಎರಡ ಉಡ್ಸ್ಬಿಟ್ಟು ನೇಮ್ದಿಯಾಗಿ ತಿನ್ಕ ಉಣ್ಕ ಕೂತಿರ್ಬೇಕು ಅಂತ ಪ್ಲಾನ್ ಮಾಡೋಣ ಅಲ್ವೇನ್ಲ? ಸುಮ್ ಕೂತ್ಕೋ, ನನಗೂ ಜವಾಬ್ದಾರಿ ಐತೆ ಕಣ. ನನ್ನ ಮಕ್ಳು ಇನ್ನೊಬ್ರು ಕೈ ಕಡೆ ಹೋಗಿ ಕೆಲಸ ಮಾಡಕ್ ನನಗೂ ಇಷ್ಟ ಆಗಲ್ಲ. ಅಷ್ಟೇ ಗೆದ್ಬಿಟ್ಟು ನಾನು ಒಂದ್ ಸ್ವಲ್ಪ ಜಮೀನ್ ತಗತೀನಿ. ಓಹೋ, ಜವಾಬ್ದಾರಿ ಮನ್ಸ ಅದಿರ್ಲಿ. ನಿಮ್ಮ ಅಪ್ಪ ಜಮೀನ್ ತಗೊಂಡಲ್ಲ ಇದ ನೀನ್ ಇನ್ನೂ ಚಿಕ್ಕವರಾಗಿದ್ದಾಗ ಎಷ್ಟ್ಲ ಅವಾಗ ರೇಟ್ ಅದು? ನನಗೂ ಸರಿಯಾಗಿ ನೆನ್ಪಿಲ್ಲ ಅಣ್ಣ. ಏನೊಂದ್ 20 ರಿಂದ 25 ಸಾವಿರ ಇರ್ಬೋದಣ್ಣ ನಮ್ಮ ಅಪ್ಪ ತಗೊಂಡಾಗ. ಇವತ್ತು ಎಷ್ಟು ಹೋಯ್ತಾ ಇದ್ದದು ಜಮೀನು? 30 ರಿಂದ 40 ಲಕ್ಷ ಆಯ್ತದೆ ಕಣೋ ರೋಡ್ ಜಮೀನು. ಓ 30-40 ಲಕ್ಷ. ಸರಿ, ನೀನು ಜಮೀನ್ ತಗಷ್ಟೊಳಗೆ ಇನ್ನೊಂದು 20-30 ವರ್ಷ ಬೇಡವಲ್ಲ? ಬ್ಯಾಡ್ವೆ. ಈಗ ಇನ್ನು ಈ ಜಮೀನ್ ಮಾರಿ ಕೆಲಸ ತಗೊಂಡು ಮದುವೆ ಆಗಿ ಮಕ್ಳು ಮರಿ ಐಕ್ಳು ಗೊಣ್ಣೆ ತೆಗ್ದಿ ಎಲ್ಲ ಸೋರ್ಸಿ ಇವನ್ ಜಮೀನ್ ತಗತೀನಿ ಅಂದ್ರೆ ಇನ್ನೂ ಒಂದು 30-40 ವರ್ಷ ಬೇಕು ಅಲ್ವೇ? ಮತ್ತೆ ಇವರು ಈ ಜಮೀನ್ ತಗೊಂಡು 10 ವರ್ಷ ಆಗದೆ. 10 ವರ್ಷದಿಂದ 20 ರಿಂದ 25 ಸಾವಿರ ಕೊಟ್ಟಿದ್ದಾರಂತೆ. ಈಗ 10 ವರ್ಷಕ್ಕೆ ಆಲ್ರೆಡಿ 30-40 ಲಕ್ಷ ನಡೀತಾ ಇದೆ ಅಂತಾರೆ. ಅದೇ ಒಂದು 30-40 ವರ್ಷ ಆದ್ಮೇಲೆ ಜಮೀನ್ ತಗೋತೀನಿ ಅಂದ್ರೆ ಈ ಜಮೀನ್ ಎಷ್ಟು ಕೊಡೋದು? ಹಾ ಆಯ್ತದ ಮಗ, ಏನಿಲ್ಲ ಅಂದ್ರು ಅಷ್ಟೊತ್ತಿಗೆ ಒಂದು 4 ರಿಂದ 5 ಕೋಟಿ ಹೋಯ್ತದಕ್ಕಲ್ಲ. ಅಷ್ಟು ಕೊಯ್ತದಣ್ಣ? ಧರ್ಮಕ್ಕೆ ಹೋದದ್ಲ, ಅದಕ್ಕೆ ಹಿರಿಯರು ಹೇಳಿರೋದು ಭೂಮಿ ತಾಯಿ ನಮ್ದವನ್ನ ಯಾವತ್ತೂ ಕೈ ಬಿಡುದಿಲ್ಲ ಅಂತ ತಿಳ್ಕೊಬಡ್ಡತ್ತದೆ. ಓಲಿ ನೀನು ಗೌರ್ಮೆಂಟ್ ಕೆಲ್ಸಕ್ಕೆ ಸೇರ್ಕೊಂಡು ಎಷ್ಟಾ ಸಂಪಾದನೆ ಮಾಡ್ಬಿಟ್ಟಿಯೇ? ಹಿಂಗೆಲ್ಲ ಯೋಚನೆ ಮಾಡಿರ್ಲಿಲ್ವಣ್ಣ. ಯಾವ ಗೌರ್ಮೆಂಟ್ ಕೆಲಸನೂ ಬೇಡ, ಏನೂ ಬೇಡಣ್ಣ. ಇರೋ ಗಂಟ ನಮ್ಮ ಅಪ್ಪನ ಜಮೀನಲ್ಲಿ ಗೇಕಂಡ್ ಜೀವನ ಮಾಡ್ತೀನಣ್ಣ. ಗೊತ್ತೈತೆ? ಮೊದಲು ತಿಕಾ ಮುಚ್ಕೊಂಡು ಹೋಗಿ ಮನೇಲಿ ಮಕ ತೋರ್ಸು. ನಿಮ್ಮ ಅಪ್ಪ ಮೊದಲೇ ಗಾಬರಿ ಬಿದ್ದವನೆ. ಆಮೇಲೆ ಒಂದು ತಿಳ್ಕೊ, ನಿನ್ನ ಆಸ್ತಿ ನೋಡಿ, ಹಣ ನೋಡಿ, ಗೌರ್ಮೆಂಟ್ ಕೆಲಸ ನೋಡಿ ಬರುವಂತ ಹೆಣ್ಣು ಅರಾಂತರದ ಹೊಂಟೋಗ್ಬಿಡ್ತಾಳೆ. ಇನ್ನು ನೋಡ್ಕೊಂಡು ನಿನ್ನ ಜೊತೆ ಸಂಸಾರ ಮಾಡೋ ಹೆಣ್ಣಾಗ ಕಟ್ಕೋ, ಪಡತದ ಉದ್ಧಾರ ಐತಿಯ. ಹೋಗಿ ಮೊದಲು ಮನೆಗೆ ಹೋಗು.